ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಮಾಜಿ ಮುಖ್ಯಮಂತ್ರಿ, ಸಾಮಾಜಿಕ ನ್ಯಾಯದ ಹರಿಕಾರ ದಿವಂಗತ ಡಿ. ದೇವರಾಜ ಅರಸು ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ತಹಶೀಲ್ದಾರ್ ಎಂ. ಜಿ. ನಾಗರಾಜ ಅರಸು ಅವರಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಉಪನ್ಯಾಸವನ್ನು ನಿವೃತ್ತ ಶಿಕ್ಷಕ ಸಿದ್ದಪ್ಪನವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಕುಮಾರ್, ಬಿಒ ಜಯಪ್ಪ, ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿ ಶಾಂತಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ವರದಿ ಸತೀಶ್ ಎಂಪವರ್, ಚನ್ನಗಿರಿ. ಅಪ್ರತಿಮ ಸಾಮಾಜಿಕ ಹರಿಕಾರ, ಸಾಮಾಜಿಕ ಕ್ರಾಂತಿಯನ್ನೆಬ್ಬಿಸಿದಂಥ ಅರಸೂರವರ 112ನೇ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ, ಬಂಧುಗಳೇ, ಅರಸೂರವರು ತಮ್ಮ ಬಾಲ್ಯ, ರಾಜಕೀಯ ಜೀವನ ಮತ್ತು ಸಾಮಾಜಿಕ ಜೀವನ ಮತ್ತು ಅವರ ಅಂತ್ಯ, ಈ 3 ಅಂಶಗಳ ಬಗ್ಗೆ ನಾನು ಗಮನ ಸೆಳೆಯಕ್ಕೆ ಇಚ್ಛೆ ಪಡ್ತೀನಿ. ಮುಖ್ಯಮಂತ್ರಿಗಳಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಅವರು ಈ ಶೈಕ್ಷಣಿಕ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆಯನ್ನ ಹಾವನೂರು ವರದಿಯ ಮುಖಾಂತರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಗಳನ್ನು ಗುರುತಿಸುವ ಸಮೀಕ್ಷೆಯನ್ನು ಮಾಡಿಸಿ ಅದನ್ನು ಅನುಷ್ಠಾನಕ್ಕೆ ತಂದಂಥವರು ಅರಸೂರವರ ಬಂಧುಗಳು. ಈ ಅನುಷ್ಠಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಆವತ್ತಿನ ಸಾಮಾಜಿಕ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಮೇಲ್ವರ್ಗದ ಜನಗಳು ಈ ಹಾವನೂರು ವರದಿಯನ್ನು ವಿರೋಧ ಮಾಡ್ತವೆ. ಆ ಹಾವನೂರು ವರದಿ ಬೇಡ ಅಂತಕ್ಕಂತೇಳಿ ರಾಜ್ಯಾದ್ಯಂತ ಚಳವಳಿಗಳಿರ್ತವೆ. ಆ ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ವಿ. ನಾವು ಹಾವನೂರು ಪರದ ಚಳವಳಿಯನ್ನು ಮಾಡಿ, ಹಾವನೂರ ಪರವಾಗಿ ಚಳವಳಿ ಮಾಡೋದಕ್ಕೆ ಪೊಲೀಸರ ಆಟಿಯಿಂದ ಹೊರತಿದ್ವಿ ನಾವು. ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಅವತ್ತಿನ ಸಾಮಾಜಿಕ ಪರಿಸ್ಥಿತಿ ಬಹಳ ನಿಕೃಷ್ಟವಾಗಿತ್ತು. ಅಧಿಕಾರರು, ಹಸಿರು ಕ್ರಾಂತಿಯ ಅಧಿಕಾರರೆಂದೇ ಖ್ಯಾತಿಯಾಗಿರುವಂತಹ ದೇವರಾಜ ಅರಸು ಜಯಂತ್ಯೋತ್ಸವದ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ನಾವು ಜಯಂತ್ಯೋತ್ಸವ ಮಾಡಿ ಆಚರಣೆ ಮಾಡುವಂಥದ್ದು ಏನಿಲ್ಲ. ನಮ್ಮ ಎಲ್ಲ ಕಡೆಯಲ್ಲೂ ಕೂಡ ನಾವೀಗ ಹೇಳ್ತಾ ಇದ್ರು, ಸಿದ್ದಣ್ಣ ನಾವು ಹಾಸ್ಟೆಲ್ಗೆ ಏನು ಮಾಡಿದ್ದಾರೆ, ಅವ್ರ ಅಭಿವೃದ್ಧಿಗಳು ಏನು, ಅವ್ರ ನಾಡಿಗೆ ಏನು ಹಸಿರು ಕ್ರಾಂತಿಯ ಹರಿಕಾರರೆಂದೇ ನಾವು ಅಲ್ಲಿ ಆಗಿರೋದ್ರಿಂದ ಏನೇನು ಅವರು ಸಾಮಾಜಿಕ ಕಳಕಳಿಯ ಹೊಂದಿದ್ರು, ನಮ್ಮ ನಾಡಿಗೆ ಏನು ಕೊಡುಗೆ ಕೊಡಬೇಕು, ಯಾವ ಜನ ಕೆಳ ಮಟ್ಟದಿಂದ ಮೇಲ್ಮಟ್ಟದವರಿಗೂ ಕೂಡ ಅವರು ಏನೇನು ಕಾರ್ಯಕ್ರಮಗಳನ್ನು, ರೂಪುರೇಷೆಗಳನ್ನು ಆಯೋಜನೆ ಮಾಡಿದ್ರು ಅಂತ ತಮ್ಮೆಲ್ಲರಿಗೂ ಕೂಡ ಮನದಟ್ಟಾಗಿರೋಂಥ ವಿಚಾರಣೆ. ಇಲ್ಲಿ ನಾವು ಇವತ್ತೊಂದು ದಿವಸ ಜಯಂತಿ ಮಾಡಿ ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ಅವರು ನಮ್ಮ ನಾಡಿಗೆ ಕೊಟ್ಟಂಥ ಕೊಡುಗೆಗಳ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ವಿ. ನಾವು ಭೂ ಸುಧಾರಣಾ ಕಾಯ್ದೆ ಇರ್ಬೋದು, ಭೂ ಸುಧಾರಣಾ ಕಾಯ್ದೆ ಉಳುವವನೇ ಭೂಮಿಯ ಒಡೆಯ ಕಾರ್ಯಕ್ರಮದಲ್ಲಿ ಈಗ ಬಲಾಢ್ಯರು 1000 ಎಕರೆ ಕಳ್ಕೊಂಡಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಅವರಿಗೆ ಜಮೀನಿಗೆ ಹಿಂದೆಲ್ಲ ಗುತ್ತಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಂತಹ ಕಾರ್ಯಕ್ರಮ ಈ ನಾಡು ಅಲ್ಲ, ಈ ದೇಶನೇ ಅದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇಂಥ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದಾಗ ನಾವು ಸಾರ್ವಜನಿಕರು ಕೂಡ ಇದಕ್ಕೆ ಇನ್ವಾಲ್ವ್ ಆದಾಗ ಏನಾಗುತ್ತೆ, ನಮಗೂ ಕೂಡ ಒಂಥರ ಖುಷಿ ಕೊಡುತ್ತೆ. ಅವ್ರಿಗೂ ಕೂಡ ಈಗ ನಮ್ಮ ನಾಡಿನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಏನು ಹೊಸ ಕಾರ್ಯಕ್ರಮಗಳನ್ನು ತಂದು ಸಾರ್ವಜನಿಕರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆಡಳಿತ ಯಂತ್ರ ನಾವೆಲ್ಲರೂ ಇಲ್ಲೇ ಇದ್ದೀವಿ. ಗ್ರಾಮೀಣ ಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಎಲ್ಲದೂ ಕೂಡ ಸರ್ಕಾರದ ಯಾವುದೇ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂತಹ ಎಲ್ಲ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳಿದ್ದೀವಿ. ನಮ್ಮ ಆಡಳಿತ ಯಂತ್ರನೂ ಕೂಡ ಇದೆ. ಹಿಂಗೆ ವ್ಯವಸ್ಥಿತವಾಗಿ ನಾವು ಒಯ್ದಾಗ ಕಾರ್ಯಕ್ರಮಗಳನ್ನು ಸರ್ಕಾರ ಈ ಹಿಂದೆ ಏನು ಅದೇ ಹೇಳ್ತಾ ಇದ್ದೀವಲ್ಲ, ಅದೇ ರೀತಿ ಈ ಹರಸುಗೊಂಡ ನಾಡು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಕೆಲವೇ ಅವ್ರು ಹೇಳಿದ್ರು, ಬಲಾಢ್ಯರಿದ್ರು, ಅವರಿದ್ರು, ಇವರಿದ್ರು, ಎಲ್ಲರೂ ಬಿಟ್ಟು ಇವ್ರನ್ನೇ ಮಾಡಿದಂತಲ್ಲ, ಅವರ ಚಿಂತನೆ ಆಗಿದ್ದು, ಆ ಚಿಂತನೆಯಂತೆ ಸರ್ಕಾರನೂ ಕೂಡ ಅವರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದೆ. ನನಗೂ ಕೂಡ ಹುಷಾರಿಲ್ಲ, ಮಾತಾಡೋ ಪರಿಸ್ಥಿತಿ